Yes. Namaste. Happy evening, all of you. Happy evening. Namaste, sir. Evening, sir. Namaste, sir. Guruji, happy evening. Happy evening. Evening, sir. Happy Amavasya. Happy evening, Guruji. Happy evening, sir. Gurugale. Happy evening, sir. Happy evening, sir. Super right, sir. Happy evening, sir. Happy evening, sir. Evening, Gurugale. Happy Evening, sir. Happy evening, sir. Happy evening. ಮತ್ತೆ ಗುರುಗಳೇ happy evening ಗುರುಗಳೇ happy evening. So, welcome all of you for this wonderful ಅಮಾವಾಸ್ಯೆ ritualಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ವೈಟ್ ಶೀಟ್, ಒಂದು ನೀಟ್ ಅಂಡ್ ಕ್ಲೀನ್ ವೈಟ್ ಶೀಟ್. ಎಲ್ಲೋ ಇದ್ರು ಓಕೆ, ಎಲ್ಲೋ ಇದ್ರು ಗುಡ್, ಇಲ್ಲ ಅಂದ್ರೂ ವೈಟ್ ಇದ್ರು ನಡೆಯುತ್ತೆ. ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಕಲರ್ ಪೆನ್, ಜೊತೆಗೆ ಒಂದು ತಟ್ಟೆ, ಬೌಲ್, ಮುಟ್ಟರ್, ಚಿಮಟ, ಜೊತೆಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು 5 ವಿಶಸ್, ಏನ್ ಬೇಕು, ಏನ್ ಅಚೀವ್ ಮಾಡಬೇಕು, ಪಡ್ಕೋಬೇಕು. ನೀರ್ ಬಾಟಲ್, ವಾಟರ್ ಬಾಟಲ್, ಇಷ್ಟು ಸಾಮಗ್ರಿಗಳು. ಜೊತೆಗೆ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ಗಳಲ್ಲಿ ಯು ಕ್ಯಾನ್ ಚಾರ್ಜ್ ನಿಮ್ಮ ಕ್ರಿಸ್ಟಲ್ಸ್, ಯಂತ್ರಗಳು ಅಥವಾ ಸ್ಫಟಿಕ ಆರ್ ಸಮ್ ಹೀಲಿಂಗ್ ಏಜೆಂಟ್ಸ್, ವಸ್ತುಗಳು, ಅದನ್ನ ನೀವೇನ್ ಮಾಡ್ಬೋದು, ಎನರ್ಜೈಸ್ ಮಾಡ್ಕೋಬಹುದು. ಸೊ ಅದೆಲ್ಲ ಇದ್ರೆ ನಿಮ್ಮ ಹತ್ರ ಯು ಕ್ಯಾನ್ ಕೀಪ್ ಇಟ್ ಫಾರ್ ಚಾರ್ಜಿಂಗ್ ಪರ್ಪಸ್. ಡನ್? ಎಸ್. ಸೊ ಐ ಕ್ಯಾನ್ ಸಿ 490 ಜನ ಅಟೆಂಡ್ ಮಾಡ್ತಿರೋಂಥದ್ದು. ವಂಡರ್ಫುಲ್. So tell me, how was I think most of them, ತುಂಬಾ ಜನ ಕುಂಭಮೇಳ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಬಂದಿದ್ದೀರಾ ಅನ್ಕೊಂಡಿದೀನಿ. ಅಂಡ್ ಎಸ್, ಡೆಫಿನೆಟ್ಲಿ ವಿತ್ ಯೂನಿವರ್ಸ್ ಬ್ಲೆಸ್ಸಿಂಗ್ ಅಂಡ್ ಗುರುಗಳ ಬ್ಲೆಸ್ಸಿಂಗ್ಸ್ ಇಂದ ನಾನು ಕೂಡ 1 day ನಲ್ಲಿ ಹೋಗಿ ಬಂದೆ. ಜಸ್ಟ್ ವಿತ್ ಇನ್ 1 day, 24 hours ಹೋಗಿ ಬಂದ್ಬಿಟ್ಟೆ. ಓಕೆ, ಇಟ್ ವಾಸ್ ಸೋ ವಂಡರ್ಫುಲ್, ಸೋ ನೈಸ್. ಅಂಡ್ ಹಾಗೆ ಶಿವರಾತ್ರಿ, ಹೌ ವಾಸ್ ದ ಸೆಲೆಬ್ರೇಷನ್? ಹೇಗನ್ನಿಸ್ತು, ಹೇಗಿತ್ತು ಶಿವರಾತ್ರಿ ಸೆಲೆಬ್ರೇಷನ್? ಡಿಡ್ ಯು ಆಲ್ ಪ್ರೇ? ಶಿವನ ಆರಾಧನೆ ಮಾಡಿದ್ರ? ಶಿವನಿಂದ ಬ್ಲೆಸ್ಸಿಂಗ್ಸ್ ತಗೊಂಡ್ರ? ತುಂಬಾ ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಗುರುಗಳೇ. ಅಭಿಷೇಕ ಮಾಡಿದೆ. ಆಚರಣೆ ಹೇಗಿತ್ತು ಅಂತ ಹೇಳ್ಬೋದಾ ಸರ್? ನಂದೊಂದು ಪ್ರಶ್ನೆ ಇದೆ. ತುಂಬಾ ಚೆನ್ನಾಗಿ ಆಚರಣೆ ಹೇಗಿತ್ತು ಹೇಳ್ಬೋದಾ ಸರ್? ನಂದೊಂದು ಪ್ರಾಬ್ಲಮ್ ಇತ್ತು. ಚಾಲು ಮಾಡ್ರಿ, ಚಾಲು ಇವ್ರ ಪ್ರಾಬ್ಲಮ್. ರೈಟ್. ಸೊ ಸೂಪರ್ ಸೂಪರ್. ಉಪವಾಸ ಇದ್ರಿ, ಜಾಗರಣೆ ಇದ್ರಿ. ವೆರಿ ಗುಡ್, ವಂಡರ್ಫುಲ್. ಓಕೆ, ಸೊ ಭಾರತಿ ಮೇಡಮ್ ಅವರ ಬರ್ತ್ಡೇ ಇವತ್ತು. ಲೆಟ್ ಅಸ್ ವಿಶ್ ಹರ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಭಾರತಿ ಮೇಡಮ್, ಹ್ಯಾಪಿ ಬರ್ತ್ಡೇ. ಎಲ್ಲರೂ Happy birthday. Happy birthday, madam. ಶುಭಾಶಯಗಳು ಮೇಡಮ್. ಹಾರ್ದಿಕ
ಥ್ಯಾಂಕ್ ಯು ಯಾರೆಲ್ಲ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅವ್ರ ಪರವಾಗಿ ಕೂಡ ವಿಶಸ್ ಥ್ಯಾಂಕ್ ಯು ಎಸ್ ಸೊ ಲೆಟ್ ಸ್ಟಾರ್ಟ್ ಶುರು ಮಾಡೋಣ ಅಮಾವಾಸ್ಯೆ ರಿಚುವಲ್ ಸೊ ಅಮಾವಾಸ್ಯೆ ರಿಚುವಲ್ ಇಸ್ ವೆರಿ ಪವರ್ಫುಲ್ ರಿಚುವಲ್ ಓಕೆ ಅಮಾವಾಸ್ಯೆ ಅಂದ್ರೆ ಇಟ್ಸ್ ವೆರಿ ಪವರ್ಫುಲ್ ಆಕ್ಚುಲಿ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರ ಲೆಟ್ ಮಿ ನೋ ಫಸ್ಟ್ ಟೈಮ್ ಅಂತ ಹೇಳಿ ಚಾಟ್ ಬಾಕ್ಸ್ ಹಾಕಿ ಅಥವಾ ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಗುರೂಜಿ ಫಸ್ಟ್ ಟೈಮ್ ಸರ್ ಎಸ್ ಸಾಕಷ್ಟು ನಾ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಲ್ವಾ ಸೊ ಕ್ವಿಕ್ಲಿ ಲೆಟ್ ಮಿ ಎಕ್ಸ್ಪ್ಲೈನ್ ಅಮಾವಾಸ್ಯೆ ರಿಚುವಲ್ ನ ಮಹತ್ವ ಓಕೆ ಅಮಾವಾಸ್ಯೆ ಅಂದಾಗ ನ್ಯೂ ಮೂನ್ ಅಂದ್ರೆ ನೋ ಮೂನ್ ಅಂತ ಅರ್ಥ ಅಂದ್ರೆ ಚಂದ್ರ ಇಲ್ಲ ಚಂದ್ರ ಝೀರೋ ಸೊ ತುಂಬಾ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ ಮೊದ್ಲಿಂದಾನು ಅಮಾವಾಸ್ಯೆ ಅಂದಾಗ ಒಳ್ಳೇದಲ್ಲ ಕೆಟ್ಟದು ನೆಗೆಟಿವ್ ಏನು ಶುರು ಮಾಡಬಾರ್ದು ಒಳ್ಳೇದಲ್ಲ ಹಾಗೆ ಹೀಗೆ ಅಂತೇಳಿ ನಾನು ಅದೇ ಕ್ಯಾಟಗರಿಲಿ ಇದ್ದೆ ವೆರಿ ಲಾಂಗ್ ಬ್ಯಾಕ್ ಈ ಅಕಲ್ಟ್ ಫೀಲ್ಡ್ ಬರೋಕ್ಕಿಂತ ಮೊದಲು ಅಮಾವಾಸ್ಯೆ ಅಂದ್ರೆ ನೆಗೆಟಿವ್ ಅನ್ನೋ ತರ ನಾನು ಥಿಂಕ್ ಮಾಡ್ತಾ ಇದ್ದೆ ಬಟ್ ಗುರುಗಳ ಬ್ಲೆಸ್ಸಿಂಗ್ಸ್ ಇಂದ ಇದೆಲ್ಲ ಕಲ್ತಾಗ ನನಗೂ ರಿಯಲೈಸ್ ಆಯ್ತು ಅಮಾವಾಸ್ಯೆ ಇಸ್ ಅ ವೆರಿ ಪವರ್ಫುಲ್ ಡೇ ಈ ದಿನ ನೀವೇನು ಕೆಲವು ರಿಚುವಲ್ಸ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅದೆಲ್ಲ ನಿಮ್ಗೆ ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ ದಟ್ ಈಸ್ ದ ಪವರ್ ಆಫ್ ಅಮಾವಾಸ್ಯೆ ರಿಚುವಲ್ ನೋಡಿ ಅಮಾವಾಸ್ಯೆ ಅಂದಾಗ ಚಂದ್ರ ಝೀರೋ ಚಂದ್ರ ಇಲ್ಲ ಸೊ ಇಲ್ಲಿಂದ ಏನಾಗುತ್ತೆ ಚಂದ್ರ ಬೆಳೀತಾ ಹೋಗ್ತಾನೆ ವೃದ್ಧಿ ಆಗ್ತಾ ಹೋಗ್ತಾನೆ ಅಲ್ವಾ ಶುಕ್ಲ ಪಕ್ಷ ಇಲ್ಲಿಂದ ಬೆಳೀತಾ ಹೋಗ್ತಾನೆ ಅಂದ್ರೆ ಪೂರ್ಣ ಚಂದ್ರ ಆಗ್ತಾನೆ ಸೊ ಚಂದ್ರ ಝೀರೋ ಇರೋಂಥದ್ದು ಏನಾಗುತ್ತೆ ಇಲ್ಲಿಂದ ಬೆಳೀತಾ ಹೋಗ್ತಾನೆ ವೃದ್ಧಿ ಆಗ್ತಾ ಹೋಗ್ತಾನೆ ಸೊ ಇವತ್ತಿನ ದಿನ ಏನ್ ಮ್ಯಾನಿಫೆಸ್ಟ್ ಮಾಡ್ತೀರಾ ವಿಶಸ್ ನ ಇಟ್ಕೊಳ್ತೀರಾ ರಿಚುವಲ್ಸ್ ನ ಮಾಡ್ತೀರಾ ಯೂನಿವರ್ಸ್ಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಹೇಗೆ ಚಂದ್ರ ಬೆಳೀತಾ ಹೋಗ್ತಾನೋ ಅದೇ ತರ ನಿಮ್ಮ ವಿಶಸ್ ನಿಮ್ಮ ಗೋಲ್ಸ್ ನಿಮ್ಮ ಡಿಸೈರ್ ಕೂಡ ವೃದ್ಧಿ ಆಗ್ತಾ ಬೆಳೀತಾ ಹೋಗಿ ಅದು ಕೂಡ ಫುಲ್ಫಿಲ್ ಆಗತ್ತೆ ಅಚೀವ್ ಆಗತ್ತೆ ಸೊ ಅದಕ್ಕೇನೆ ಅಮಾವಾಸ್ಯೆ ದಿನ ನೀವೇನೇ ಶುರು ಮಾಡೋಂಥದ್ದು ಬೈ ಮಾಡೋಂಥದ್ದು ಅಥವಾ ಏನೇ ಮ್ಯಾನಿಫೆಸ್ಟ್ ಮಾಡೋಂಥದ್ದು ಇಟ್ಸ್ ಆಲ್ ವೆರಿ ಪವರ್ಫುಲ್ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಸೊ ಗೊತ್ತಿರೋಂಥ ಕಮ್ಯುನಿಟಿಗಳಲ್ಲಿ ದೇ ನೋ ದಿಸ್ ಸೀಕ್ರೆಟ್ ಅದಕ್ಕೆ ಅಮಾವಾಸ್ಯೆಗೆ ಹುಡ್ಕೊಂಡು ಕಾಯ್ತಾ ಇರ್ತಾರೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಗಾಡಿ ತಗೊಳ್ಳೋದಕ್ಕೆ ಏನಾದ್ರು ಬೈ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕಾಯ್ತಾ ಇರ್ತಾರೆ ಬಿಕಾಸ್ ದೇ ನೋ ಅಮಾವಾಸ್ಯೆ ದಿನ ಇಸ್ ಅ ವೆರಿ ಪವರ್ಫುಲ್ ದಿನ ಅಂತ ಹೇಳ್ತಾರೆ ರೈಟ್ ಸೊ ದಟ್ ಈಸ್ ವೈ ವಿ ಆಲ್ಸೋ ಫಾಲೋ ಸಮ್ ವಂಡರ್ಫುಲ್ ರಿಚುವಲ್ಸ್ ನ ಫಾಲೋ ಮಾಡ್ತೀವಿ ಅಮಾವಾಸ್ಯೆ ರಿಚುವಲ್ ದಿನ ಸೊ ಇದರಿಂದ ನಿಮ್ಮ ವಿಶಸ್ ಎಲ್ಲ ಪ್ರತಿಯೊಂದು ಬೇಗ ಫುಲ್ಫಿಲ್ ಆಗತ್ತಾರ ಓಕೆ ಸೊ ಇದೇ ತರ ಸುಮಾರು ವರ್ಷಗಳಿಂದ ಇದನ್ನ ಮಂತ್ಲಿ ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಬರ್ತಾ ಇದೀವಿ ನಮ್ಮ ಸ್ಟೂಡೆಂಟ್ಸ್ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಸುಮಾರು ವರ್ಷಗಳಿಂದ ಕೂಡ ಅಟೆಂಡ್ ಮಾಡ್ತಾ ಇದಾರೆ ಹಾಗೆ 1 or 2 years ಅಟೆಂಡ್ ಮಾಡ್ತಾರೆ 6 months ಅಟೆಂಡ್ ಮಾಡ್ತಾ ಇದಾರೆ 1 year ಇಂದ ಅಟೆಂಡ್ ಮಾಡ್ತಾ ಇದಾರೆ ಲಾಸ್ಟ್ 2-3 months ಇಂದ ಎವ್ರಿ ರಿಚುವಲ್ ಅಟೆಂಡ್ ಮಾಡ್ತಾ ಬರ್ತಾ ಇದಾರೆ ಸೊ ಹುಣ್ಣಿಮೆ ಅಮಾವಾಸ್ಯೆ ಎರಡೂ ರಿಚುವಲ್ ವೆರಿ ಪವರ್ಫುಲ್ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ ರೈಟ್ ಹೌದಾ ಸೊ ಯಾರೆಲ್ಲ ಈ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಇಂದ ರಿಸಲ್ಟ್ಸ್ ನ ಪಡೆದಿದ್ದೀರಾ ಅನ್ಮ್ಯೂಟ್ ಮಾಡಿ ಹೇಳಿ I got the ಗುರುಗಳೇ results. ನಮಸ್ತೆ ತುಂಬಾ ರಿಸಲ್ಟ್ ಗ್ರೋತ್ ಆಗಿದ್ದೀವಿ ಗುರುಗಳೇ ಒಂಥರ ಸಮಾಧಾನ ಅನ್ಸುತ್ತೆ ಗುರುಗಳೇ ಅಮಾವಾಸ್ಯೆದು ಮತ್ತೆ ಆರೋಗ್ಯ ವೆಲ್ತ್ ಎರಡು ಚೆನ್ನಾಗಿ ವೆರಿ ಗುಡ್ ವಂಡರ್ಫುಲ್ So let me tell you one beautiful story na ಹೇಳ್ತೀನಿ ಎಲ್ಲರಿಗೂ ಸರಿನಾ let me tell you a beautiful story I think ಯಾವ್ದೋ ಬ್ಯಾಚ್ ಅಲ್ಲಿ ಹೇಳಿದ್ದೆ ಅನ್ಸುತ್ತೆ ಯಾವ್ದೋ ಗ್ರೂಪ್ ಅಲ್ಲಿ ಹೇಳಿದ್ದೆ ಯಾವ್ದೋ ಕ್ಲಾಸ್ ಅಲ್ಲಿ ಹೇಳಿದ್ದೆ ರೀಸೆಂಟ್ಲಿ ಬಟ್ ಇವತ್ತು ಅಮಾವಾಸ್ಯೆ ರಿಚುವಲ್ ಅಲ್ವಾ ಎಲ್ಲರೂ ಇದ್ದಾರೆ ಮ್ಯಾಕ್ಸಿಮಮ್ ಪೀಪಲ್ ಇದ್ದಾರೆ ಲೆಟ್ ಮಿ ಟೆಲ್ ಯು ಯುದ್ಧ ಎಲ್ಲ ಮುಗ್ದಿತ್ತು
ಓಕೆ, ರಾಮ ಹನುಮಂತ ಎಲ್ಲರೂ ಗೆದ್ದಿದ್ರು. ಅದಾದ್ಮೇಲಿಂದ ಹೀಗೆ ಒಂದ್ಸರಿ ವಾಕ್ ಮಾಡ್ತಾ ಇದ್ರಂತೆ. ರಾಮ ಮತ್ತೆ ಹನುಮಾನ್ ಆಂಜನೇಯ ವಾಕ್ ಮಾಡ್ತಾ ಇದ್ರಂತೆ. ವಾಕ್ ಮಾಡ್ಬೇಕಾದ್ರೆ ಆಂಜನೇಯ ಹನುಮಾನ್ ಹೇಳಿದಂತೆ ರಾಮನ್ಗೆ, ರಾಮ ರಾಮ ನಿನ್ ಗೊತ್ತಾ, ಈ ಭೂಮಿ ಮೇಲೆ ಅತಿ ಹೆಚ್ಚು ಬೆಲೆ ಬಾಳಂಥದ್ದು, ಅತಿ ಹೆಚ್ಚು ವ್ಯಾಲ್ಯೂಯಬಲ್ ಅನ್ನೋದು ಯಾವ್ದು ಗೊತ್ತಾ? ಅದು ನೀನಲ್ಲ, ನಿನ್ನ ಹೆಸರು ಅಂತ ಹೇಳ್ತಾನೆ. ಸೊ ರಾಮನ್ಗೆ ಆಶ್ಚರ್ಯ ಆಯ್ತು, ಓ, ನನಗಿನ ನನ್ನ ಹೆಸರು ಅಷ್ಟು ಬೆಲೆ ಬಾಳುತ್ತಾ ಅಂತ. ಹೂ ರಾಮ, ನಿನಗಿನ ನಿನ್ನ ಹೆಸರು ಅಷ್ಟು ಬೆಲೆ ಬಾಳುತ್ತೆ, ಅಷ್ಟು ವ್ಯಾಲ್ಯೂ ಇದೆ ಅದಕ್ಕೆ. ಹೌದಾ? ಹೌದು ಅಂತ. ಅದಕ್ಕೆ ಏನಕ್ಕೆ ಅಂದ್ರೆ, ನಾನು ಬರೇ ಬಂಡೆ ಕಲ್ಲುಗಳನ್ನ ಫಸ್ಟ್ ಸಮುದ್ರ ಮೇಲೆ ಹಾಕ್ದೆ, ತೇಲಿಲ್ಲ ಅದು. ಬಟ್ ನಿನ್ನ ಹೆಸರನ್ನ ಬರೆದು ಬಿಟ್ಟು, ಶ್ರೀರಾಮ ಅಂತ ಹೆಸರನ್ನ ಬರೆದು ಬಿಟ್ಟು ಸಮುದ್ರದ ಮೇಲೆ ಹಾಕ್ದೆ, ತೇಲಕ್ ಶುರು ಮಾಡ್ತು. ಸೊ ನಿನ್ನ ಹೆಸರು ಅಷ್ಟು ಪವರ್ಫುಲ್ ಇದೆ, ಅಷ್ಟು ಎನರ್ಜಿಟಿಕ್ ಆಗಿರೋಂಥದ್ದು ಅಂತ ಹೇಳು ಹನುಮಾನ್. ಅದಕ್ಕೆ ರಾಮ ಕೇಳ್ಬಿಟ್ಟು, ಓಕೆ, ವೆರಿ ಗುಡ್. ಬಟ್ ಹನುಮಾನ್, ನಿನ್ ಗೊತ್ತಾ, ಆ ಹೆಸರಿಗಿನ ಇನ್ನ ಪವರ್ಫುಲ್ ಇರೋಂಥದ್ದಿದೆ ಈ ಭೂಮಿ ಮೇಲೆ, ಯಾವ್ದು ಗೊತ್ತಾ? ಹೆಸರಿಗಿನ ಇನ್ನ ಪವರ್ಫುಲ್ ಇದೆಯಾ? ಹೌದು. ಆಕ್ಚುಲಿ ಹೆಸರಿಗಿನ ಇನ್ನ ತುಂಬಾ ಪವರ್ಫುಲ್ ಆಗಿರೋಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ, ಆ ಹೆಸರು ಮೇಲೆ ಇರ್ತಿರೋಂಥ ನಿನ್ನ ನಂಬಿಕೆ. ಆ ನಂಬಿಕೆ ಆ ಬಂಡೆಗಳನ್ನ, ಆ ಕಲ್ಲುಗಳನ್ನ ತೇಲ ತರ ಮಾಡ್ತು ಹೊರತು ಆ ಹೆಸರಲ್ಲ. ಬೇಕಾದ್ರೆ ನಾನು ಶ್ರೀರಾಮ ಅಂತ ಹೆಸರು ಬರೆದು ಏನಾದ್ರು ಬಂಡೆ ಕಲ್ಲು ತೇಲಕ್ ಹಾಕಿದ್ರೆ ಅದು ತೇಲೋದಿಲ್ಲ, ಬೇಕಾದ್ರೆ ನೋಡು. ಬಟ್ ನೀನ್ ಬರೆದು ಹಾಕಿದ್ದಕ್ಕೆ ಅದು ಏನಾಯ್ತು, ತೇಲಕ್ ಶುರು ಮಾಡ್ತು. ಬಿಕಾಸ್ ಆ ಹೆಸರಲ್ಲಿ ಇಟ್ಟಿರಂತ ನಿನ್ನ ನಂಬಿಕೆ ಇಸ್ ಗ್ರೇಟ್. ಓಕೆ, ನಿನ್ನ ನಂಬಿಕೆ ಇದೆಯಲ್ವಾ, ಆ ನಂಬಿಕೆ ಎಷ್ಟಿಟ್ಟಿದೆಯಾ, ಫೇತ್ ಎಷ್ಟಿಟ್ಟಿದೆಯಾ, ಅದು ಗ್ರೇಟ್ ಆಕ್ಚುಲಿ. ಸೊ ಹೆಸರಲ್ಲೆಲ್ಲ ಗ್ರೇಟ್ನೆಸ್ ಇರೋದು, ನೀನ್ ಏನ್ ನಂಬಿಕೆ ಇಟ್ಕೊಂಡಿದ್ಯಾ ಅದು ಗ್ರೇಟ್ನೆಸ್ ಇರೋಂಥದ್ದು. ಸೊ ನೀನ್ ನಂಬಿಕೆ ಇಟ್ಕೊಂಡು ನೀನ್ ಬರ್ದೆ, ಅದು ತೇಲಕ್ ಶುರು ಮಾಡ್ತು. ನಾನ್ ಬರ್ದಾಕಿದ್ರೆ ತೇಲೋದಿಲ್ಲ, ಬೇಕಾದ್ರೆ ನೋಡು ಅಂತ ಹೇಳಿ. ಸೊ ಹನುಮಾನ್ಗೆ ಅನ್ನಿಸ್ತು, ವಾವ್, ಕರೆಕ್ಟ್ ಅಲ್ವಾ ಅಂತ ಹೇಳಿ. ಸೊ ರಿಚುವಲ್ಸ್ ಎಲ್ಲ ಯಾವಾಗ ರಿಸಲ್ಟ್ಸ್ ಕೊಡುತ್ತೆ, ಯಾವಾಗ ವರ್ಕ್ ಆಗತ್ತೆ? ನಾನು ಹೇಳ್ಕೊಡೋದು ಎಲ್ಲ ಫಾಲೋ ಮಾಡೋದು, ಎಲ್ಲರೂ ಒಟ್ಟಿಗೆ ಮಾಡೋದೆಲ್ಲ ಒಂದೇನೆ. ಬಟ್ ನೀವ್ ಎಷ್ಟು ನಂಬಿಕೆ ಇಟ್ಕೊಂಡು ಮಾಡ್ತೀರಾ, ನನ್ ವರ್ಕ್ ಆಗೇ ಆಗತ್ತೆ, ರಿಸಲ್ಟ್ ಸಿಕ್ಕೇ ಸಿಗತ್ತೆ, ಬೆನಿಫಿಟ್ ಆಗತ್ತೆ. ಎಷ್ಟು ಭಕ್ತಿಯಿಂದ ಮಾಡ್ತೀರಾ, ಶ್ರದ್ಧೆಯಿಂದ ಮಾಡ್ತೀರಾ, ಫೇತ್ ಇಂದ ಮಾಡ್ತೀರಾ, ಅಷ್ಟು ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ಮೊದಲನೇ ವಿಚಾರ. ಎರಡನೇ ವಿಚಾರ, ಸಮ್ಟೈಮ್ಸ್ ಇಟ್ ಟೇಕ್ಸ್ ಟೈಮ್. ಕೆಲವು ಸರಿ ಕೆಲವು ಒಳ್ಳೆ ರಿಸಲ್ಟ್ಸ್ ಮ್ಯಾನಿಫೆಸ್ಟ್ ಆಗ್ಬೇಕಂದ್ರೆ ಕೆಲವು ಸರಿ ಟೈಮ್ ಹಿಡಿಯುತ್ತೆ. ಅಂದ್ರೆ ಅರ್ಥ ನಿಮ್ಮಿಂದ ಟೈಮ್ ಬಂದಿಲ್ಲ ಅಂತ ಹೇಳಿ, ಅದನ್ನ ರಿಸಲ್ಟ್ಸ್ಗೆ ನೀವು ರೆಡಿ ಇಲ್ಲ ಅಂತ ಅರ್ಥ. ಆ ರಿಸಲ್ಟ್ ಸಿಗಕ್ಕೆ ನೀವು ಯಾವತ್ತು ರೆಡಿ ಆಗ್ತೀರಾ, ಅದ್ ರಿಸಲ್ಟ್ ನಿಮ್ಗೆ ಬಂದೇ ಬರುತ್ತೆ, ನಿಮ್ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಯು ಶುಡ್ ಬಿ ವರ್ತ್ ಇಟ್ ಆಕ್ಚುಲಿ. ಸೊ ಅರ್ಹತೆ ಬಂದಾಗ ಆ ಮ್ಯಾನಿಫೆಸ್ಟೇಷನ್ ಆಗೇ ಆಗುತ್ತೆ. ಸೊ ಸಮ್ ಟೈಮ್ ಡಿಲೇ ಆಗ್ತಾ ಇದೆ ಅಂದ್ರೆ ಅರ್ಥ ಈ ಟೈಮ್ ಇನ್ನೂ ನೀವು ರೆಡಿ ಇಲ್ಲ ಅಂತ, ಅಥವಾ ಈ ಸಮಯ ಇನ್ನೂ ನೀವು ರೆಡಿ ಇಲ್ಲ ಅಂತ ಅರ್ಥ. ಸೊ ಟೈಮ್ ಈಸ್ ನಾಟ್ ರೆಡಿ ಫಾರ್ ಯು, ಅದಕ್ಕೆ ನಿಮಗೆ ಮ್ಯಾನಿಫೆಸ್ಟ್ ಆಗಿಲ್ಲ. ಸೊ ಯು ವೇಟ್, ಸಮ್ಟೈಮ್ಸ್ ವೇಟ್ ಮಾಡ್ಬೇಕಾಗುತ್ತೆ. ಮೂರನೇದು, ಎಫರ್ಟ್ ಹಾಕ್ಲೇಬೇಕು. ಸರಿನಾ? ಎಫರ್ಟ್ ಹಾಕ್ಲೇಬೇಕು. ಎಫರ್ಟ್ ಹಾಕ್ತೀರಾ, ಯು ಕೆನಾಟ್ ಅಚೀವ್ ಎನಿಥಿಂಗ್. ಜಸ್ಟ್ ಬೈ ಮ್ಯಾನಿಫೆಸ್ಟ್ ಮಾಡದೆ, ರಿಚುವಲ್ಸ್ ಮಾಡದೆ ಅನ್ನೋದ್ರಿಂದ ರಿಸಲ್ಟ್ಸ್ ಪಡೆಯೋದಿಲ್ಲ. ಓಕೆ, ಎಫರ್ಟ್ ಹಾಕ್ಲೇಬೇಕು. ಸೊ ನೀವೇನಾದ್ರೂ ಅನ್ಕೊಂಡು ವಿಶಸ್ನ ಬರ್ದಿಲ್ಲ ಮಾಡಿದ್ರೆ ಅದ್ರ ಎಡೆಗೆ ಏನ್ ಎಫರ್ಟ್ ಹಾಕ್ತಾ ಇದ್ರೆ, ಏನೋ ಪ್ರತಿನಿತ್ಯ ಏನಾದ್ರೂ ಒಂದು ಕರ್ಮ ಆಕ್ಷನ್ ತಗೊಳ್ತಾ ಇದ್ದೀರಾ, ಇದು ಕೂಡ ಇಂಪಾರ್ಟೆಂಟ್. ನೀವೇನೂ ಮಾಡ್ದಿರಾ, ಈಗ ನೀವು ಜಾಬ್ ಸಿಗ್ಬೇಕು, ಜಾಬ್ ಮ್ಯಾನಿಫೆಸ್ಟ್ ಆಗ್ಬೇಕು, ಬಟ್ ನೀವು ಜಾಬ್ಗೆ ಇಂಟರ್ವ್ಯೂಗೆ ಹೋಗ್ತಾ ಇಲ್ಲ. ಇಂಟರ್ವ್ಯೂಗೆ ಹೋಗ್ದಿರಾ ಹೆಂಗ್ ಜಾಬ್ ಆಗ್ಬಿಡುತ್ತೆ ಅಲ್ವಾ? ನಾಟ್ ಪಾಸಿಬಲ್, ರೈಟ್? ನಿಮ್ಮ ಎಫರ್ಟ್ ನೀವು ಹಾಕ್ಲೇಬೇಕು, ರೈಟ್? ಸೊ ಫೇತ್ ಇರಬೇಕು, ಪೇಷನ್ಸ್ ಇರಬೇಕು, ಆಕ್ಷನ್ ಮಾಡ್ತಿರ್ಬೇಕು. ಇದೆಲ್ಲ ಮಾಡ್ತಿದ್ರೆ ಸೊ ಮ್ಯಾನಿಫೆಸ್ಟೇಷನ್ 1 month ಅಲ್ಲೇ ಆಗ್ಬೋದು, 2 months ಅಲ್ಲೇ ಆಗ್ಬೋದು, 3 months ಅಲ್ಲೇ ಆಗ್ಬೋದು, ಬಟ್ ಆಗುತ್ತೆ. ಕ್ಲಿಯರ್? ಎಸ್, ಅರ್ಥ ಆಯ್ತಾ ಎಲ್ಲರೂ? ಒಂದ್ಸರಿ
ಕ್ಲಿಯರ್ ಆಗಿದ್ರೆ ಒಂದ್ಸರಿ ಅನ್ಮ್ಯೂಟ್ ಮಾಡಿ ಹೇಳಿ. ಯು ಆಲ್ ಸರ್ ಕ್ಲಿಯರ್ ಆಗಿದೆ ಗುರುಜಿ ಗುರುಜಿ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಲ್ವಾ? ಟ್ರೂ ಅಲ್ವಾ? ಸರ್ ಅಬ್ಸಲ್ಯೂಟ್ಲಿ ಟ್ರೂ. ಸೊ ಒಬ್ಬೊಬ್ಬರಿಗೂ ಒಂದೊಂದು ರಿಸಲ್ಟ್ ಬರುತ್ತೆ. ಕಾರಣ ಇಷ್ಟೇನೆ, ನೀವು ಎಷ್ಟು ನಂಬಿಕೆಯಿಂದ ಮಾಡ್ತೀರೋ ಅದೇ ನಿಮ್ ರಿಸಲ್ಟ್ಸ್. ಕ್ಲಿಯರ್? ಸೊ ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ, ಕನ್ಸಿಸ್ಟೆಂಟ್ ಆಗಿ ಮಾಡಿ, ವಿತ್ ಲಾಟ್ ಆಫ್ ಫೇತ್ ಇಂದ ಮಾಡಿ, ಡೆಫಿನೆಟ್ಲಿ ಯು ಗೆಟ್ ರಿಸಲ್ಟ್ಸ್. ರೈಟ್? ಸೋ ಮೆನಿ ಸ್ಟೂಡೆಂಟ್ಸ್ ನಮ್ಮ ಕಮ್ಯುನಿಟಿಯಲ್ಲಿ ಪಡೆದಿದ್ದಾರೆ ಅಂದ್ರೆ ಅರ್ಥ ಆಗತ್ತೆ, ವರ್ಕ್ ಆಗತ್ತೆ, ನೀವು ಮಾಡ್ಬೇಕಷ್ಟೇ. ರೈಟ್? ನಾನು ಕೂಡ ರಿಸಲ್ಟ್ ಪಡೆದಿದ್ದೀನಿ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರಿಸಲ್ಟ್ಸ್ ಪಡೆದಿದ್ದಾರೆ. ನಮ್ಮ ಕಮ್ಯುನಿಟಿಲಿ ಇಲ್ದಿರೋರು ಕೂಡ ಬೇರೆಯವರು ಫ್ರೀ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಮಾಡ್ತಿರೋರು ಕೂಡ ಎಷ್ಟೋ ರಿಸಲ್ಟ್ಸ್ ಪಡೆದಿದ್ದಾರೆ. ಮಾಡ್ಬೇಕಷ್ಟೇ. ಡನ್? ಸೊ ಲೆಟ್ಸ್ ಸ್ಟಾರ್ಟ್ ಪ್ರತಿಯೊಬ್ರು. ಐ ಹೋಪ್ ಎಲ್ಲ ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಮೊದಲಿಗೆ ಬೇಕಾಗಿರೋಂಥದ್ದು ವೈಟ್ ಶೀಟ್ ಅಥವಾ ಎಲ್ಲೋ ಇದ್ರೂ ನಡೆಯುತ್ತೆ. ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ರೆಡ್ ಯಾಕೆ ಸರ್? ರೆಡ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ರೆಡ್ ಬೇಗ ಅಟ್ರಾಕ್ಟ್ ಮಾಡುತ್ತೆ, ಮ್ಯಾನಿಫೆಸ್ಟ್ ಮಾಡುತ್ತೆ. ಸರಿನಾ? ಸೊ ಈ ರೀತಿಯಾಗಿ ಇಟ್ಕೊಳ್ಳಿ ಹಾಳೆನ. ಈ ರೀತಿ ಬೇಡ, ಈ ರೀತಿಯಾಗಿ ಇಟ್ಕೊಳ್ಳಿ. ಸರಿನಾ? ಈ ರೀತಿಯಾಗಿ ಇಟ್ಕೊಳ್ಳಿ. ಶುರು ಮಾಡೋಣ. ಸೊ ಪ್ರತಿಯೊಬ್ರು ಗೆಟ್ ರೆಡಿ. 5 ವಿಷಸ್ ನ ಬರಿಬೇಕು ನಾವು. 5 ನಿಮ್ಮ ಗೋಲ್ಸ್ ಅಥವಾ ಡ್ರೀಮ್ಸ್ ಅಥವಾ ನಿಮ್ಮ ಡಿಸೈರ್ಸ್ ಏನಿದೆ ಅದನ್ನ ಬರೆಯುವಂಥದ್ದು. ಹೇಗ್ ಬರೀತೀರಾ? ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಅಫರ್ಮೇಷನ್ ಅಂದ್ರೆ ಅರ್ಥ ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ನಡೀತಾ ಇದೆ, ಆಗ್ತಾ ಇದೆ ಅನ್ನೋ ರೀತಿ ಬರೀತೀರಾ. ಯಾವುದೂ ಆಗಬೇಕು, ಸಿಗಬೇಕು, ಐ ವಾಂಟ್ ಹಿಂಗ್ ಬರೆಯಲ್ಲ. ಐ ಆಮ್ ಗೆಟಿಂಗ್ ಇಟ್, ಐ ಹ್ಯಾವ್ ಗಾಟ್ ಇಟ್, ಈ ರೀತಿಯಾಗಿ ಬರ್ತೀರಾ. ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಮನಿ. ಓಕೆ, ಸೊ ನನಗೆ ಐ ವಾಂಟ್ 5 lakh rupees ಅನ್ನೋ ಬದಲು ನೀವೇನ್ ಬರಿಬೇಕು? ಐ ಹ್ಯಾವ್ ರಿಸೀವ್ಡ್ 5 lakh rupees, ಥ್ಯಾಂಕ್ ಯು ಯೂನಿವರ್ಸ್. ಸೊ ಆಲ್ರೆಡಿ ನಂಗೆ ಸಿಕ್ಕಿದೆ, ಸಿಗ್ತಾ ಇದೆ, ಈ ರೀತಿಯಾಗಿ ಬರೀತೀರಾ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೀತೀರಾ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರೀತೀರಾ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಬರೀತೀರಾ. ಕ್ಲಿಯರ್? ಸೊ 5 ವಿಶಸ್ ನ ಬರೆಯುವಂತದ್ದು. 5 ವಿಶಸ್ ಕ್ಯಾನ್ ಬಿ ಎನಿಥಿಂಗ್. ಒಂದು ನಿಮ್ಮ ಪರ್ಸನಲ್ ಗೋಲ್ ಇರ್ಬೋದು, ನನ್ ಮೊಬೈಲ್ ತಗೋಬೇಕು, ಗಾಡಿ ತಗೋಬೇಕು, ಇನ್ನೊಂದೇನಾದ್ರು ತಗೋಬೇಕು, ಅಥವಾ ನಿಮ್ಮ ಪರ್ಸನಲ್ ಗೋಲ್ ಇರ್ಬೋದು. ಎರಡನೇದು ನಿಮ್ಮ ಹೆಲ್ತ್ ಬಗ್ಗೆ ಬರೀಬಹುದು ನೀವು ಬೇಕಂದ್ರೆ, ಆರೋಗ್ಯದ ಬಗ್ಗೆ. ಓಕೆ, ಐ ಹ್ಯಾವ್ ರೆಡ್ಯೂಸ್ಡ್ 5 kilos, 10 kilos, ಈ ರೀತಿಯಾಗಿ. ಮೂರನೇದು ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಬಗ್ಗೆ ಬರೀಬಹುದು. 4ನೇದು ನಿಮ್ಮ ಕರಿಯರ್ ಬಗ್ಗೆ ಬರೀಬಹುದು, ಜಾಬ್ ಬಗ್ಗೆ, ಪ್ರಮೋಷನ್ ಬಗ್ಗೆ, ಇನ್ಕ್ರಿಮೆಂಟ್ ಬಗ್ಗೆ ಅಥವಾ ಬಿಸ್ನೆಸ್ ಬಗ್ಗೆ. 5ನೇದು ಮನಿ ವಿಚಾರವಾಗಿ ಬರೀಬಹುದು. ಇದು ಬಿಟ್ಟು ಎನಿಥಿಂಗ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಅದು ಕೂಡ ಬರೀಬಹುದು. ಒಟ್ಟು 5 ಬರೀತೀರಾ, ನಾಟ್ ಮೋರ್ ದನ್ ದಟ್. ಓಕೆ, ರೆಡಿ? ಎಸ್. ಸೊ ಹೋಲ್ಡ್ ದ ಶೀಟ್. ಈ ರೀತಿಯಾಗಿ ಇಟ್ಕೊಳ್ತೀರಾ. ಹೆಡಿಂಗ್ ಅಲ್ಲಿ ದೊಡ್ಡದಾಗಿ ಬರೀರಿ. ಮೇಲ್ಗಡೆ ಹೆಡಿಂಗ್ ಅಲ್ಲಿ ಬರೀತೀರಾ, ಟು ಮೈ ಡಿಯರ್ ಯೂನಿವರ್ಸ್. To my dear universe, thank you, thank you, thank you. 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಬರೀತೀರಾ. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲೇ ಬರೀರಿ. ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಹೀಗೆ ಇಂಗ್ಲಿಷಲ್ಲಿ ಬರೆಯೋರು ಇಂಗ್ಲಿಷಲ್ಲಿ ಬರೀತೀರಾ, ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲಿ ಬರೀತೀರಾ. ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಅಥವಾ ಧನ್ಯವಾದಗಳು, ಧನ್ಯವಾದಗಳು. ಅಂದ್ರೆ ಆಲ್ರೆಡಿ ಯೂನಿವರ್ಸ್ಗೆ ನೀವು ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಇದೆಲ್ಲ ನಂಗೆ ಸಿಕ್ಕಿದೆ, ನಂಗೆಲ್ಲ ಬರೋ ತರ ಮಾಡಿದ್ಯಾ, ನಂಗೆಲ್ಲ ಸಿಕ್ಕಿದೆ ಅಂತದ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ಆ ರೀತಿ ಸರಿನಾ? ಎಸ್. ಸೊ ಬರೆಯೋಣ ಇವಾಗ. 1 ಕೆಳಗಡೆ 1, 1, 2, 3, 4, 5. ಇನ್ ಕೇಸ್ ನಿಮಗೆ ಜಾಗ ಸಾಲಿಲ್ಲ ಅಂದ್ರೆ ಹಿಂದೆಗಡೆ ಕೂಡ ಬರೀಬಹುದು. ಸರಿನಾ? ಸೊ ಸಿಂಪಲ್ ಆಗಿ ಒಂದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಅಫರ್ಮೇಷನ್ ರೂಪದಲ್ಲಿ ಬರೀತೀರಾ. ಓಕೆ, ಡನ್. ಎಲ್ಲರೂ ಬರೀರಿ ಇವಾಗ ವಿತ್ ಲಾಟ್ ಆಫ್ ಫೇತ್ ಅಂಡ್ ಲಾಟ್ ಆಫ್ ಎನರ್ಜಿ, ಹ್ಯಾಪಿನೆಸ್ ಒಂದಿಗೆ ಬರೀತೀರಾ.
ಹಾ, ರೆಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅಟ್ಲೀಸ್ಟ್ ಬ್ಲೂನಲ್ಲಿ ಆದ್ರೂ ಬರೀರಿ. ಓಕೆ, ರೆಡ್ ಬೆಸ್ಟ್. ಸೊ ನಮ್ಮ ವಿವಿನ್ ಅಕಾಡೆಮಿ ಕ್ಲಾಸ್ ಸೆಷನ್ ಅಂದ್ರೆ ನಿಮ್ಮ ಹತ್ರ ಬ್ಲೂ, ಗ್ರೀನ್, ರೆಡ್ ಈ ಪೆನ್ ಇಟ್ಕೊಳ್ಳೇಬೇಕು ನೀವು. ವಾಟರ್ ಬಾಟಲ್ ಇದೆಲ್ಲ, ಒಳ್ಳೆ ಇಂಟರ್ನೆಟ್ ಕನೆಕ್ಷನ್, ಮೊಬೈಲ್ ಚಾರ್ಜ್ ಇದೆಲ್ಲ ಕಂಪಲ್ಸರಿ ಇಟ್ಕೊಂಡ್ಬಿಡ್ಬೇಕು, ನೀವು ರೆಡಿ ಇಟ್ಕೊಂಡ್ಬಿಡ್ಬೇಕು. ರೆಡ್ ಇಲ್ಲ ಅಂದ್ರೆ ಈಗ ಬ್ಲೂನಲ್ಲೂ ಬರೀಬಹುದು ಸದ್ಯಕ್ಕೆ. ಎಸ್, ಡನ್. ಬರದ ನಂತರ ಲಾಸ್ಟ್ ಅಲ್ಲಿ ಕೆಳಗಡೆ ಮತ್ತೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಮತ್ತೆ ನಿಮ್ಮ ಸಿಗ್ನೇಚರ್ ಸೈನ್ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಸೈನ್ ಮಾಡ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್, ಲಾಸ್ಟ್ ಅಲ್ಲಿ ಸೈನ್ ಮಾಡ್ತೀರಾ. ಎಸ್, ಡನ್ ಆಯ್ತು ಎಲ್ಲರದು. ಸೊ ಈಗ ಇದನ್ನ ಎನರ್ಜೈಸ್ ಮಾಡೋಣ, ಚಾರ್ಜ್ ಮಾಡೋಣ. ಸೊ ಸ್ಟೂಡೆಂಟ್ಸ್ ಯಾರ ಹತ್ರ ಎಲ್ಲ ಸ್ಫಟಿಕ, ಯಂತ್ರ, ಕ್ರಿಸ್ಟಲ್ಸ್ ಆರ್ ಸಮ್ ಬ್ರೇಸ್ಲೆಟ್ ಇದೆಲ್ಲ ಇದೆ, ಅದನ್ನೆಲ್ಲ ನೀವು ಚಾರ್ಜ್ ಮಾಡ್ಕೋಬಹುದು, ಎನರ್ಜೈಸ್ ಮಾಡ್ಬೋದು. ಸೊ ಕೀಪ್ ಇಟ್ ವಿತ್ ಯು, ನೆಕ್ಸ್ಟ್ ಯು ನಿಮ್ ಜೊತೆ ಇಟ್ಕೊಳ್ಳಿ. ಸೊ ಇದನ್ನ ಇವಾಗ ಎನರ್ಜೈಸ್ ಹೆಂಗ್ ಮಾಡೋಣ, ಚಾರ್ಜ್ ಹೆಂಗ್ ಮಾಡೋಣ, ಪ್ರತಿಯೊಬ್ರು ನೋಡಿ. ಈ ಶೀಟ್ ನ ಇವಾಗ ಬರ್ದಿರೋದು ನನ್ನ ಕಡೆಗಿದೆ, ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ತೀರಾ, ಒನ್ ಫೋಲ್ಡ್, ಟರ್ನ್ ಮಾಡಿ, ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆ ಫೋಲ್ಡ್ ಮಾಡ್ತಾ ಇನ್ನೊಂದ್ಸರಿ ಟೂ ಫೋಲ್ಡ್ಸ್. ಎಸ್, ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡಿ ಬರಿಬಹುದು, ಹೇಗಾದ್ರೂ ಬರಿಬಹುದು. ಐ ಶೋ ಒನ್ ಮೋರ್ ಟೈಮ್. ಸೊ ಬರ್ದಿರೋದು ನನ್ನ ಕಡೆಗಿದೆ, ಹಿಂಗ್ ಇಟ್ಕೊಂಡಿದೀನಿ, ಸರಿನಾ? ಸೊ ಫೋಲ್ಡ್ ಮಾಡ್ತೀರಾ ಹೀಗೆ ಒಂದ್ಸರಿ, ಮೇಲ್ಗಡೆಯಿಂದ ಫೋಲ್ಡ್ ಮಾಡಿ, ಮತ್ತೆ ಟರ್ನ್ ಮಾಡಿ, ಮೇಲ್ಗಡೆಯಿಂದ ಮತ್ತೊಂದ್ಸರಿ ಫೋಲ್ಡ್ ಮಾಡಿ, 2 times. ಓಕೆ, ಡನ್. ಸೊ ಲೆಟ್ ಅಸ್ ಚಾರ್ಜ್, ಇದನ್ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ. ಸೊ ಪ್ರತಿಯೊಬ್ರು ಲೆಟ್ಸ್ ಡೂ ಇಟ್. ಎಸ್, ಹೋಲ್ಡ್ ಇಟ್ ಲೈಕ್ ದಿಸ್. ನಿಮ್ಮ ಎರಡು ಹಸ್ತಗಳಲ್ಲಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳಲ್ಲಿ ಬರ್ದಿರೋ ಹಾಡನ್ನ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ನಿಮ್ಮ ಬರ್ದಿರತಕ್ಕಂತ ಎಲ್ಲ ವಿಶಸ್, ಗೋಲ್ಸ್, ಡಿಸೈರ್ಸ್ ಇದೆಲ್ಲ ನೆನಪಿಸ್ಕೊಳ್ತಾ ಇಮ್ಯಾಜಿನ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಎಲ್ಲ ವಿಷಸ್ ನನಗೆ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸೋ ಬ್ಲೆಸ್ಡ್, ಸೋ ಲಕ್ಕಿ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ನಿಮ್ಮ ಎಲ್ಲ ವಿಷಸ್ ಕೂಡ ಕಣ್ಮುಂದೆ ಇಮ್ಯಾಜಿನ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡಿ ಅಚೀವ್ ಆಗಿರೋದನ್ನ, ಆ ಖುಷಿನ ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಹಸ್ತಗಳ ಮುಖಾಂತರ ಎನರ್ಜಿನ ಕೊಡಿ. ನಿಮ್ಮ ಗ್ರಾಟಿಟ್ಯೂಡ್ ಲೆಟರ್ಗೆ ಎನರ್ಜಿ ಕೊಡಿ ಹಸ್ತಗಳ ಮುಖಾಂತರ. With lot of happiness, lot of energy. ನಿಮ್ಮ ವಿಶ್ ಲೆಟರ್ನ, ಗ್ರಾಟಿಟ್ಯೂಡ್ ಲೆಟರ್ನ ಹಗ್ ಮಾಡ್ತಾ, ಥ್ಯಾಂಕ್ ಯು ಹೇಳ್ತಾ, ಕಿಸ್ ಮಾಡಿ, ಥ್ಯಾಂಕ್ ಯು ಹೇಳಿ. ಕೀಪ್ ಇಟ್ ಡೌನ್. ಈಗ ಜೊತೆಗೆ ನಿಮ್ಮ ಯಂತ್ರ ಅಥವಾ ಕ್ರಿಸ್ಟಲ್ಸ್ ಇದ್ರೆ ಅದನ್ನೆಲ್ಲ ಚಾರ್ಜ್ ಮಾಡ್ಕೊಳ್ಳಿ. ಅದಿಲ್ಲ ಅಂದವರು ವಾಟರ್ ಬಾಟಲ್ನ ಇಟ್ಕೊಳ್ಳಿ. 2 ಕೈಲಿ ಬಾಟಲ್ನ ಇಟ್ಕೊಳ್ಳಿ. ಎಸ್, ಮತ್ತೊಮ್ಮೆ ಕಣ್ಮುಂದೆ ವಿಜುವಲೈಸ್ ಮಾಡಿ, ಇಮ್ಯಾಜಿನ್ ಮಾಡ್ತಾ ಹೋಗಿ. ನಿಮ್ಮ ವಿಶಸ್ ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡ್ತಾ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ವಾಟರ್ಗೆ ಎನರ್ಜಿ ಕೊಡಿ. ಅಂಡ್ ಯಾರ್ಯಾರ ಹತ್ರ ಎಲ್ಲ ಯಂತ್ರ ಕ್ರಿಸ್ಟಲ್ಸ್ ಎಲ್ಲ ಇದೆ ಅದೆಲ್ಲ ಚಾರ್ಜ್ ಮಾಡ್ಕೊಳ್ಳಿ. ಹೇಳ್ಕೊಳ್ಳಿ, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ ಟು ಅಚೀವ್ ಮೈ ಗೋಲ್ಸ್, ಮೈ ಡ್ರೀಮ್ಸ್, ಮೈ ಡಿಸೈರ್ಸ್. ನನ್ನೆಲ್ಲ ಗುರಿಗಳು, ಕನಸುಗಳನ್ನ ಅಚೀವ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಕ್ರಿಸ್ಟಲ್, ಥ್ಯಾಂಕ್ ಯು ಯಂತ್ರ, ಥ್ಯಾಂಕ್ ಯು ಮೈ ಡಿಯರ್ ವಾಟರ್. ಎನರ್ಜಿ ಕೊಡಿ. ಹಸ್ತಗಳ ಮುಖಾಂತರ ಎನರ್ಜಿ ಕೊಡ್ತಾ, ಗ್ರಾಟಿಟ್ಯೂಡ್ ಸಲ್ಲಿಸ್ತಾ. ಎಸ್, ಡನ್. ಕೀಪ್ ದ ಬಾಟಲ್. ಅಂಡ್ ಈಗ ದೀಪ ಅಥವಾ ಕ್ಯಾಂಡಲ್ ನ ತಗೊಳ್ಳಿ. ದೀಪ ಅಥವಾ ಕ್ಯಾಂಡಲ್ ನ ಹಚ್ಕೊಳ್ಳಿ. Okay. So right now, take the sheet. ನೀವೇನು ವಿಶ್ ಅಥವಾ ಗ್ರಾಟಿಟ್ಯೂಡ್ ನ ಬರ್ದಿದ್ರಿ, ಲೆಟರ್ ನ ಬರ್ದಿದ್ರಿ, ಅದನ್ನ ತಗೊಳ್ಳಿ. ಬೌಲ್ ಅಥವಾ ತಟ್ಟೆ ಹೋಲ್ಡ್ ಮಾಡ್ತಾ, ಸೊ ಇನ್ ದ ಹೋಲ್ಡರ್, ಚಿಮಟದಲ್ಲಿ ಹೋಲ್ಡ್ ಮಾಡ್ತಾ ಬರ್ನ್ ಮಾಡಿ. ನೀವು ಬರ್ದಿರ್ತಕ್ಕಂಥ ವಿಶ್ ಲೆಟರ್ನ, ಗ್ರಾಟಿಟ್ಯೂಡ್ ಲೆಟರ್ನ ಬರ್ನ್ ಮಾಡಿ. ಇದರ ಬೂದಿ, ಆಶಸ್ ಎಲ್ಲ ತಟ್ಟೆ ಒಳಗಡೆ ಬೀಳ್ಬೇಕು, ಆ ರೀತಿ. ವಾವ್. ಸೂಪರ್. ದೀಪ, ಕ್ಯಾಂಡಲ್ ಹಾಗೆ ಇರ್ಲಿ, ಆರ್ಸಕ್ ಹೋಗ್ಬೇಡಿ. ಲೆಟ್ ಅಸ್ ಡೂ ಮೆಡಿಟೇಷನ್ ಕೂಡ ಮಾಡ್ತೀವಿ. ಸೊ ಬರ್ನ್ ಮಾಡಿ, ಆಶಸ್, ಬೂದಿ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳೋ ತರ ಮಾಡಿ. ಆದ ನಂತರ ಈ ಒಂದು ಆಶಸ್ ಅಥವಾ ಬೂದಿನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ, ಯೂನಿವರ್ಸ್ಗೆ ತಲುಪಿಸೋಣ. ಡನ್ ಆಯ್ತಾ? ಎಲ್ಲಾರ್ದು ಬರ್ನ್ ಮಾಡಿ ಆಯ್ತಾ?
ಎಸ್. ಸೊ ಹಾಗಿದ್ರೆ ರೈಟ್ ನಾವು ಏನ್ ಮಾಡಿ, ರೈಟ್ ನಾವು ಬಾಲ್ಕನಿಗೆ ಹೋಗೋಣ, ಟೆರೆಸ್ಗೆ ಅಥವಾ ಬಾಲ್ಕನಿ ಅಥವಾ ಹೊರಗಡೆ ಹೋಗ್ಬಿಟ್ಟು ಆಕಾಶ ಚಂದ್ರ ಕಾಣಿಸಲ್ಲ, ಬಟ್ ಡೋಂಟ್ ವರಿ. ಸೊ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಪ್ರೇ ಮಾಡ್ತಾ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಮ್ಯಾನಿಫೆಸ್ಟೇಷನ್, ಐ ಆಮ್ ಸೋ ಬ್ಲೆಸ್, ಥ್ಯಾಂಕ್ ಯು ಅಂತ ಹೇಳಿ ಆಶಸ್ ತಟ್ಟೆಲಿ ಬೌಲಲ್ಲಿ ಇರೋದೆಲ್ಲ ಬ್ಲೋ ಮಾಡಿ ಆಕಾಶಕ್ಕೆ ಯೂನಿವರ್ಸ್ಗೆ ತಲುಪತ್ರ ಮಾಡಿ 30 ಸೆಕೆಂಡ್ ಅಲ್ಲೇ ನಿಂತ್ಕೊಂಡು ಧ್ಯಾನ ಮಾಡಿ ಪ್ರೇ ಮಾಡ್ಕೊಳ್ಳಿ, ಗ್ರಾಟಿಟ್ಯೂಡ್ ಸಲ್ಲಿಸಿ, ದೆನ್ ಕಮ್ ಬ್ಯಾಕ್. ಓಕೆ, ಆಮೇಲೆ ಮೆಡಿಟೇಷನ್ ಮಾಡಿ. ಸೊ ಎಲ್ಲರೂ ಮಾಡಿ, ರೈಟ್ ನಾವು ಎಲ್ಲರೂ ಹೊರಗಡೆ ಹೋಗಿ ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ವಾಪಸ್ ಬನ್ನಿ. ರೈಟ್, ಎಸ್. ಸೊ ಕ್ಯಾಮ್ರಾ ಆನ್ ಆಗಿ ಕಾಣಿಸ್ತಾ ಇರೋರೆಲ್ಲರದು ಆಗಿದೆ ಅಂತ ಅರ್ಥ. ಕ್ಯಾಮ್ರಾ ಆಫ್ ಆಗಿದ್ದಾಗ ಗೊತ್ತಾಗಲ್ಲ ನೀವು ಬಂದ್ರ ಮುಗೀತಾ ಅಂತ ಹೇಳಿ. ಕ್ಯಾಮ್ರಾ ಆಫ್ ಆಗಿರೋರು ಲೆಟ್ ಮಿ ನೋ ಇಫ್ ಯು ಆರ್ ಡನ್. ಡನ್ ಅಂತ ಹಾಕಿ, ಡಿ ಅಂತ ಹಾಕಿ. ಸೂಪರ್ ಸೂಪರ್ ಸೂಪರ್. ಸೊ ಕ್ಯಾಂಡಲ್ ದೀಪ ಹಾಗೆ ಇರ್ಲಿ, ಇವಾಗ ಕ್ಯಾಂಡಲ್ ಅಥವಾ ದೀಪ ಹಾಗೆ ಇರ್ಲಿ. ಲೆಟ್ಸ್ ಡೂ ಅ ಬ್ಯೂಟಿಫುಲ್ ಮೆಡಿಟೇಷನ್, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ, ವೆರಿ ಪವರ್ಫುಲ್. ಸೊ ಪ್ರತಿಯೊಬ್ರು ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡಿ ಈ ಧ್ಯಾನವನ್ನ. ಕಿವಿಗೆ ಇಯರ್ಫೋನ್, ಹ್ಯಾಂಡ್ಸ್ ಫ್ರೀ, ಇಯರ್ಬಡ್ ಯಾವ್ದಾದ್ರು ಹಾಕೊಳ್ಳಿ. ವೆರಿ ಎಫೆಕ್ಟಿವ್ ಆಗಿ ವಂಡರ್ಫುಲ್ ಆಗಿ ಕೇಳುತ್ತೆ. ಒಟ್ಟಿಗೆ 4-5 ಜನ 3 ಜನ ಎಲ್ಲ ಅಟೆಂಡ್ ಮಾಡ್ತಿದ್ರೆ ಆಗಲ್ಲ, ನೋ ಇಶ್ಯೂಸ್. ಒಬ್ಬೊಬ್ಬರೇ ಇದ್ರೆ ಕಿವಿಗೆ ಇಯರ್ಫೋನ್ ಹಾಕೊಳ್ಳಿ. ಡನ್. ಎಸ್. ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಹಸ್ತದಲ್ಲಿ ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಬೆನ್ನ ನೇರ ಇಟ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕಣ್ ಮುಂದೆ ನಿಮ್ಮ ಗುರಿಗಳು, ನಿಮ್ಮ ವಿಶಸ್ ಏನೆಲ್ಲ ಬರ್ದಿದ್ದೀರಾ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ, ವಿಜುವಲೈಸ್ ಮಾಡ್ತಾ, ಅಥವಾ ಓಂಕಾರವನ್ನ ಇಮ್ಯಾಜಿನ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी
लोलजूटसमायुक्ते लोलजिह्वान्तकारिणि द्रुतबुद्धिकरे देवी त्राहि मां शरणागतम्। सौम्यक्रोधधरे रूपे चण्डरूपे नमोऽस्तु ते। सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्। वं ह्रूं ह्रूं कामये देवी बलिहोमप्रिये नमः। उग्रतारे नमो नित्यं त्राहि मां शरणागतम्। बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम्। इन्द्रादिविलसद्वन्द्ववन्दिते करुणामयी तारे ताराधिनाथास्ये त्राहि मां शरणागतम्। अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा। मोक्षार्थी लभते मोक्षं धनार्थी लभते धनम्। विद्यार्थी लभते विद्यां विद्यां तर्कव्याकरणादिकम्। इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि संग्रामे जाड्ये दाने
ಹಾಗೆ ಕಣ್ ಮುಚ್ಕೊಂಡು ಎರಡೂ ಹಸ್ತಗಳಲ್ಲಿ ನೀರ್ ಬಾಟಲ್ ನ ಹೋಲ್ಡ್ ಮಾಡಿ. ಹೋಲ್ಡ್ ದ ವಾಟರ್ ಬಾಟಲ್. ಎರಡು ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ಚಾರ್ಜ್ ಮಾಡಿ, ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ನಿಮ್ಮ ಎಲ್ಲ ಗೋಲ್ಸ್, ವಿಶಸ್ ಪ್ರತಿಯೊಂದು ಈಸಿಯಾಗಿ ಅಚೀವ್ ಆಗ್ತಾ ಇರೋ ತರ, ಮ್ಯಾನಿಫೆಸ್ಟ್ ಆಗ್ತಾ ಇರೋ ತರ ಹೆಲ್ಪ್ ಮಾಡ್ತಾ ಇದಕ್ಕೆ ಥ್ಯಾಂಕ್ ಯು ಮೈ ಡಿಯರ್ ವಾಟರ್. ಥ್ಯಾಂಕ್ ಯು ಸೋ ಮಚ್. Keep the bottle. Raise your hands. ಎರಡೂ ಕೈನ ಮೇಲೆತ್ತಿ. Fingers open. ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದೊಂದು ನನ್ನ ಮೈಂಡ್ ಅಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫ್ ಅಲ್ಲಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಪಾತ್, ಸೊಲ್ಯೂಷನ್ಸ್, ಐಡಿಯಾಸ್, ಮ್ಯಾನಿಫೆಸ್ಟೇಷನ್. ಹಸ್ತಗಳ ಮುಖಾಂತರ ಹೈ ಎನರ್ಜಿನ ಪಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ. ದೇಹ, ಮನಸ್ಸು, ಆತ್ಮವನ್ನ ರೀಚಾರ್ಜ್ ಮಾಡ್ಕೊಳ್ತಾ ಹೈ ಎನರ್ಜಿನ ತುಂಬಿಕೊಳ್ಳಿ. ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿ ಸರ್ಕಲ್ ನ ಫೀಲ್ ಮಾಡ್ತಾ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಅಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ನೆನಪಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ತಾ ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಆನ್ ಯೋರ್ ಐಸ್. ಎಸ್, ಈಗ ನೀವು ಚಾರ್ಜ್ ಮಾಡಿದಲ್ಲ ವಾಟರ್, ಅರ್ಧ ಬಾಟಲ್ ನೀವು ಕುಡಿತೀರ ನೀರು, ಇನ್ನು ಅರ್ಧ ಬಾಟಲ್ ಸೆಷನ್ ನಂತರ, ಈಗ ಸೆಷನ್ ಮುಗಿದ ಮೇಲಿಂದ ಯಾವ್ದಾದ್ರು ಗಿಡಕ್ಕೆ ನೀರ್ ಹಾಕಿ, ಸರಿನಾ? ಈಗ ಇದನ್ನ ಚಾರ್ಜ್ ಮಾಡಿದಿರ ನೀರನ್ನ, ಸೊ ಅರ್ಧ ಬಾಟಲ್ ನೀವು ಕುಡಿತೀರಾ. ಇವಾಗ ನಿಮ್ಮಲ್ಲಿ ನಿಮ್ಮ ವಿಶಸ್ ಬೆಳೀತಾ ಹೋಗಿ ಅಚೀವ್ ಆಗತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ, ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಶಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ, ಸರಿನಾ? ಅರ್ಧ ಬಾಟಲ್ ನೀರ್ ಕುಡಿಬೇಕು ಇವಾಗ. ಡ್ರಿಂಕ್ ವಾಟರ್. ಡನ್. ಸೊ ಸೆಷನ್ ನಂತರ ಈ ಅರ್ಧ ಬಾಟಲ್ ನೀರನ್ನ ಯಾವ್ದಾದ್ರು ಗಿಡಕ್ಕೆ ಹಾಕಿ, ಗಿಡ, ಮರ, ಬೆಳೀತಾ ಇರೋಂಥ ಗಿಡ, ಯಾವ್ದಕ್ಕಾದ್ರೂ ಹಾಕ್ಬೋದು. ಡನ್. ಸೊ ಅನ್ಮ್ಯೂಟ್ ಮಾಡಿ ಹೇಳಿ ಒಂದ್ ವರ್ಡ್ ಅಲ್ಲಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೂಪರ್ ಸರ್, ತುಂಬಾ ಚೆನ್ನಾಗಿತ್ತು ಸರ್. ಕಮೆಂಟ್ಸ್ ಎಲ್ಲ ಸರ್ ಮತ್ತೆ ನೋಡಿದಕ್ಕೆ ಬಹಳ ಸಂತೋಷ ಆಗ್ತಿದೆ ಸರ್.
ಕ್ಯಾಂಡಲ್ ಏನ್ ಮಾಡೋದು? ಗುರುಜಿ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನೀವು ದೀಪ ಆರಿಸ್ಬೋದು. ದೀಪನ ಬಾಯಲ್ಲಿ ಆರಿಸ್ಬೇಡಿ, ಉಫ್ ಅಂತ ಕೈಯಲ್ಲಿ ಆರಿಸಿ ಅಥವಾ ಯಾವ್ದಾದ್ರು ಇದರಲ್ಲಿ ಆರಿಸಿ, ಬುಕ್ ಅಥವಾ ಯಾವ್ದಾದ್ರು. ಓಕೆ, ಸೊ ರಿಮೆಂಬರ್, ಸೆಷನ್ ನಂತರ ನೀರು ಅರ್ಧ ಬಾಟಲ್ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸರ್ ನೀರ್ ಫುಲ್ ಖಾಲಿ ಆಗುತ್ತೆ, ಕುಡಿದ್ಬಿಟ್ಟೆ ಏನ್ ಮಾಡ್ಲಿ? ನೋ ಪ್ರಾಬ್ಲಮ್, ಇನ್ನೊಂದ್ಸರಿ ನೀರು ತುಂಬಿಸ್ಕೊಡಿ, ಚಾರ್ಜ್ ಮಾಡಿ, ಎನರ್ಜಿ ಕೊಡಿ, ಅದನ್ನ ಬೇಕಾದ್ರೆ ಗಿಡಕ್ಕೆ ಹಾಕಿ, ನೋ ಇಶ್ಯೂಸ್, ಮತ್ತೆ ಮಾಡಿ, ನೋ ಪ್ರಾಬ್ಲಮ್. ಸರಿನಾ? ನೆಕ್ಸ್ಟ್, ಇನ್ ಕೇಸ್ ಈ ಸೆಷನ್ ಯಾರಾದ್ರೂ ಸೆಂಟ್ರಲ್ ಜಾಯಿನ್ ಆಗಿ ಪೂರ್ತಿ ಮಾಡಕ್ ಆಗಿಲ್ಲ, ಮತ್ತೆ ಮಾಡ್ಬೋದಾ? ಎಸ್, ಡೆಫಿನೆಟ್ಲಿ ನೀವು ಮತ್ತೆ ಮಾಡ್ಬೋದು. ಮೇ ಬಿ ಆಫ್ಟರ್ ಸಮ್ ಟೈಮ್ ನಿಮಗೆ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋ ಬರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡು ಮತ್ತೆ 24 ಗಂಟೆ ಒಳಗಡೆ ಮಾಡ್ಬೋದು. ನಾಳೆ ರಾತ್ರಿ ಒಳಗಡೆ ನೀವು ಕಂಪ್ಲೀಟ್ ಮಾಡಿ ಇನ್ನೊಂದ್ಸರಿ ಮಾಡ್ಬೋದು. ಸರಿನಾ? ಸೊ ಯೂಟ್ಯೂಬ್ ಚಾನಲ್ ಲಿಂಕ್, ಇನ್ ಕೇಸ್ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿನಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಸೊ ಅವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಅವಾಗ ನೋಟಿಫಿಕೇಶನ್ ಬರುತ್ತೆ. ಸರಿನಾ? ಸರ್ ಮತ್ತೆ ಇನ್ನೊಂದ್ಸರಿ ಮಾಡ್ಬೋದಾ? ಮಾಡಿ, ನೋ ಪ್ರಾಬ್ಲಮ್. ಇನ್ ಕೇಸ್ ಇವಾಗ ಲೈವ್ ಅಲ್ಲಿ ಮಾಡಿದ್ರು ಮತ್ತೆ ಮಾಡ್ಬೋದಾ? ಇನ್ನೊಂದ್ಸರಿ ನಾಳೆ ಮಾಡ್ಬೋದಾ? ಮಾಡಿ, ಮಾಡ್ಬೋದು. ಹುಣ್ಣಿಮೆ ಅಮಾವಾಸ್ಯೆಯ ಎನರ್ಜಿ ಪ್ರಭಾವ ಒಂದಿನ ಹಿಂದೆ ಒಂದಿನ ಆಮೇಲೆ ಕೂಡ ಇರುತ್ತೆ. ಬಟ್ ಅವತ್ತಿನ ದಿನದಷ್ಟು ಇರೋದಿಲ್ಲ, ಬಟ್ ಸ್ವಲ್ಪ ಕಡಿಮೆ ಆದ್ರೂ ಸಹ ಇರುತ್ತೆ. ಕ್ಲಿಯರ್? ಹಾಗೆ ಸೊ ಫೆಬ್ರವರಿ ಎಂಡ್ ಆಗ್ತಾ ಇದೆ and we are entering to the March month. So March ಅಂದ್ರೆ ಅರ್ಥ ಏನು? ಎಲ್ಲ ಇಯರ್ ಎಂಡಿಂಗ್, ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಎಲ್ಲ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ಸ್, ಇದೆಲ್ಲದ್ರ ಜೊತೆಗೆ ಇನ್ನು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಎಕ್ಸಾಮ್ಸ್. ಸೊ ಮಕ್ಕಳಿಗೆಲ್ಲ ಏನು ಎಕ್ಸಾಮ್ಸ್, ಟೆಸ್ಟ್, ಪರೀಕ್ಷೆಗಳು, ಓದುವಂತ ಸಮಯ, ಕಲಿಯುವಂತ ಸಮಯ, ಪಾಸ್ ಆಗಂತ ಸಮಯ. ಕರೆಕ್ಟಾ? ಸೊ I'm planning like ಮಕ್ಕಳಿಗೆಲ್ಲ ಒಂದು ಹೆಲ್ಪ್ ಆಗ್ಲಿ, ಬೆನಿಫಿಟ್ ಆಗ್ಲಿ ಅಂತ ಹೇಳ್ಬಿಟ್ಟು, ಸೊ ಐ ಆಮ್ ಕಂಡಕ್ಟಿಂಗ್ ಒನ್ ಪ್ರೋಗ್ರಾಮ್. ಓಕೆ, ಸಂಡೇ, ಮೋಸ್ಟ್ಲಿ ಸಂಡೇ ಸಂಜೆ 1 hour ಸೆಷನ್, 1 hour ಸೆಷನ್ ಫಾರ್ ಚಿಲ್ಡ್ರನ್, ಮಕ್ಕಳಿಗೆ. ಸರಿನಾ? ಯಾವುದ್ರ ಬಗ್ಗೆ ಸರ್? ಅಬೌಟ್ ಎಕ್ಸಾಮ್ಸ್. ಸೊ ಎಕ್ಸಾಮ್ಸ್ ನ ಹೇಗೆ ಧೈರ್ಯವಾಗಿ ಫೇಸ್ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ವಂಡರ್ಫುಲ್ ಆಗಿ ಮಾರ್ಕ್ಸ್ ತೆಗಿಬೇಕು, ಹೌ ಟು ಫೇಸ್ ದ ಎಕ್ಸಾಮ್ಸ್ ಅಂಡ್ ಸ್ಕೋರ್ ಹೈ, ಈ ಒಂದು ಟಾಪಿಕ್ ಮೇಲೆ ಐ ಕಂಡಕ್ಟ್ ಒನ್ ಸೆಷನ್, ಫ್ರೀ ಸೆಷನ್. ಸರಿನಾ? ಫ್ರೀ ಸೆಷನ್. ಸೊ ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ, ಬೆನಿಫಿಟ್ ಆಗಲಿ, ಯೂಸ್ಫುಲ್ ಆಗಲಿ ಅಂತ ಹೇಳಿ. ರೈಟ್? ಸೊ ಇನ್ ಕೇಸ್ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದ್ರೆ ಅವ್ರ ಕೈಲಿ ಅಟೆಂಡ್ ಮಾಡಿಸಿ, ನೀವು ಕೂತ್ಕೊಂಡು ಅಟೆಂಡ್ ಮಾಡಿ, ನೋ ಪ್ರಾಬ್ಲಮ್. ಸರಿನಾ? ಜೊತೆಗೆ ನಿಮ್ಮ ಸುತ್ತಮುತ್ತ ಮಕ್ಕಳು ಅವರು ಕಲೀಲಿ, ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಹೆಲ್ಪ್ ಆಗ್ಲಿ ಅಂದ್ರೆ ಸೊ ಅವ್ರಿಗೂ ಶೇರ್ ಮಾಡಿ, ಸೊ ದಟ್ ಅವರು ಅಟೆಂಡ್ ಮಾಡಿ, ಅವರು ಕಲ್ತ್ಕೊಳ್ಳಿ. ಸರಿನಾ? ಡನ್? ಯೂಸ್ಫುಲ್? ಅಟೆಂಡ್ ಮಾಡ್ತೀರಾ? ಎಷ್ಟು ಜನ ಅಟೆಂಡ್ ಮಾಡ್ತೀರಾ? ಅಟೆಂಡ್ ಮಾಡ್ತೀವಿ. ಸಂಡೇ ಸಾಯಂಕಾಲ ಇರುತ್ತೆ, 1 hour ಸೆಷನ್ ಅಷ್ಟೇ. ವಿಲ್ ಲರ್ನ್ ಸಮ್ ಬ್ಯೂಟಿಫುಲ್ ಟಿಪ್ಸ್, secrets, how to study, how to prepare for exams and how to score well. ಸೂಪರ್ ಆಗಿ ಹೆಂಗೆ ಸ್ಕೋರ್ ಮಾಡೋದು ಎಕ್ಸಾಮ್ ಅಲ್ಲಿ ಅಂತ ಹೇಳಿ, ಪ್ಯೂರ್ಲಿ ಫಾರ್ ಚಿಲ್ಡ್ರನ್, ಮಕ್ಕಳಿಗೋಸ್ಕರ ಈ ಸೆಷನ್ ಮಾಡ್ತೀನಿ. ಇಟ್ಸ್ ಅ ಫ್ರೀ ಕ್ಲಾಸ್. ಸರ್ ಮಕ್ಕಳು ಅಂದ್ರೆ ಯಾವ ಏಜ್ ಆದ್ರೆ ಕಲಿಯೋದಿಕ್ಕೆ ಕೂತ್ಕೊಂಡು ಅರ್ಥ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ ಅಂದ್ರೆ 7-8 years ಇಂದ ಹಿಡಿದು ಕಾಲೇಜ್ ವರೆಗೂ ಅಟೆಂಡ್ ಮಾಡ್ಬೋದು. ಈವನ್ ಯಾರಾದ್ರೂ ದೊಡ್ಡವರು ಎಕ್ಸಾಮ್ಸ್ ಅದು ಇದು ಕಟ್ಟಿದಿರ ಅಂದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ, ಅಟೆಂಡ್ ಮಾಡ್ಬೋದು.
ಸರ್ ಸುಮ್ಮನೆ ನಿಮ್ ಸೆಷನ್ ಅಟೆಂಡ್ ಮಾಡಕ್ ಇಷ್ಟ ಅಂದ್ರು ಅಟೆಂಡ್ ಮಾಡಿ, ನೋ ಪ್ರಾಬ್ಲಮ್. ಡನ್. ಸೊ ಇಟ್ಸ್ ಅ ಫ್ರೀ ಕ್ಲಾಸ್, ಮ್ಯಾಕ್ಸಿಮಮ್ ಪೀಪಲ್ ಅಟೆಂಡ್ ಮಾಡೋ ತರ ಮಾಡಿ. ಸೊ ಅವರೆಲ್ಲ ಒಳ್ಳೇದಾಗ್ಲಿ, ಹೆಲ್ಪ್ ಆಗಲಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. Happy night, all of you. Shubharatri. See you in the next class, next session. So after some time, video YouTube al barutte. You can all watch again, and in case miss agidre matte madbodu. Okay. So thank you so much. Happy night. you, sir. Thank you so much. Thank you, Guruji. Thank you so much. Thank you so much, Guruji. Happy night. Sir, happy night. Thank you so much. Thank you, sir. Thank you. ನೀವು ಇರತಕ್ಕಂತ ಗ್ರೂಪ್ ಆ ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ. ಹೌ ಯು ಫೀಲಿಂಗ್ ಅಂತ ಹೇಳಿ ಗ್ರೂಪ್ ಓಪನ್ ಇದ್ರೆ ಗ್ರೂಪ್ ಅಲ್ಲೂ ಶೇರಿಂಗ್ಸ್ ಮಾಡಬಹುದು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ಸೆಷನ್ಗೆ, ನೆಕ್ಸ್ಟ್ ಕ್ಲಾಸ್ಗೆ. ಅಂಡ್ ಪ್ಲಾನಿಂಗ್ ಫಾರ್ ಮೆಡಿಟೇಷನ್ ಕ್ಲಾಸ್ ಆಲ್ಸೋ, 5 days ಮೆಡಿಟೇಷನ್ ಕ್ಲಾಸ್. ಅದಕ್ಕೂ ಜಾಯ್ನ್ ಆಗ್ತಾರೆ ಅಂತ ಅನೌನ್ಸ್ ಆಗುತ್ತೆ ಯಾವತ್ತು ಅಂತ ಹೇಳಿ, ಯಾವ ವೀಕ್ ಅಂತ. ನೆಕ್ಸ್ಟ್ ವೀಕ್ ಆರ್ ಅದರ್ ನೆಕ್ಸ್ಟ್ ವೀಕ್, ಲೆಟ್ ಯು ನೋ. ಓಕೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾಪಿ ನೈಟ್. ಆಲ್ ದ ಬೆಸ್ಟ್. ಫೇತ್ ಇಟ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ, ಆಕ್ಷನ್ ಮಾಡಿ. ಓಕೆ. ಆಲ್ ದ ಬೆಸ್ಟ್.